ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಡಿ ಕೆಮಿಸ್ಟ್ರಿ. ಇವತ್ತಿನ KCD ಕ್ರಾಶ್ ಕೋರ್ಸ್ ಅಲ್ಲಿ ಸೆಕೆಂಡ್ ಇಯರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ನ ತೆಗೆದುಕೊಳ್ತಾ ಇದ್ದೀನಿ. ದಟ್ ಈಸ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್ಸ್. ನನ್ನ ಹೆಸರು ರೂಬೆನ್ ಡಿಸೂಜಾ, ಲೆಕ್ಚರ್ ಇನ್ ಕೆಮಿಸ್ಟ್ರಿ, ಮ್ಯಾಂಗ್ಳೂರ್. ಆಲ್ಕೋಹಾಲ್ಸ್ ಹೇಗೆ ಬರೀತಾರೆ? ಆಲ್ಕೋಹಾಲ್ಸ್ ನ ROH ಅಂತ ಬರೀತಾರೆ. ಇಲ್ಲಿ ಆರ್ ಏನು ಅಲ್ಕೈಲ್ ಗ್ರೂಪ್ ಆಗಿರುತ್ತೆ, ಅದು ಬೆನ್ಝೀನ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಬೆನ್ಝೀನ್ ಆದ್ರೆ ಅದು ಫಿನಾಲ್ ಆಗುತ್ತೆ. ಓಕೆ, ನಾವು ಈಗ ಇಲ್ಲಿ ಕಾರ್ಬನ್ ಇಸ್ ಅಟ್ಯಾಚ್ ಟು OH ಗ್ರೂಪ್ ಅಲ್ವಾ? ಈ ಕಾರ್ಬನ್ sp3 ಆಗ್ಬೋದು, sp2 ಆಗ್ಬೋದು, ಅಥವಾ sp ಕಾರ್ಬನ್ ಕೂಡ ಆಗ್ಬೋದು. ಕರೆಕ್ಟಾ? ಸೊ ಏನ್ ಮಾಡೋಣ ಈಗ? ನಾವು ಯು ಸ್ಟಡಿ ದ ಕ್ಲಾಸಿಫಿಕೇಶನ್. ಓಕೆ, now carbon is a sp3 hybridized which is attached to the OH group. ಯಾವ್ಯಾವ ಟೈಪ್ ಇದೆ? ಪ್ರೈಮರಿ ಆಲ್ಕೋಹಾಲ್ ಇದೆ, ಸೆಕೆಂಡರಿ ಆಲ್ಕೋಹಾಲ್ ಇದೆ, ಮತ್ತೆ ಟರ್ಷರಿ ಆಲ್ಕೋಹಾಲ್ ಇದೆ. ಪ್ರೈಮರಿ ಆಲ್ಕೋಹಾಲ್ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ? OH attached to a primary carbon atom. This carbon attached to only one carbon. I can write RCH2OH in general. Okay. Secondary alcohol ಅಂದ್ರೆ ಏನು? OH is attached to the secondary carbon atom. ಸೆಕೆಂಡರಿ ಕಾರ್ಬನ್ ಆಟಮ್ ಅಂದ್ರೆ ಏನು? ಈ ಕಾರ್ಬನ್ ಆಟಮ್ ಇನ್ನೆರಡು ಕಾರ್ಬನ್ ಗೆ ಅಟ್ಯಾಚ್ ಆಗಬೇಕು. ಅಥವಾ ಜನರಲ್ ಯು ಕ್ಯಾನ್ ರೈಟ್ ಲೈಕ್ ದಿಸ್. ಓಕೆ, ದಿಸ್ ಇಸ್ R and H OH here. What is the tertiary alcohol? Tertiary alcohol means OH is attached to a tertiary carbon. Tertiary carbon ಅಂದ್ರೆ ಆ ಕಾರ್ಬನ್ ಮೂರು ಕಾರ್ಬನ್ ನೊಂದಿಗೆ ಬಾಂಡ್ ಆಗಿರಬೇಕು. ಅಥವಾ ಹೀಗೆ ಬರೀಬಹುದು, ಕಾರ್ಬನ್ ಅಟ್ಯಾಚ್ ಟು ದಿ R and OH group, right? These are tertiary alcohol. ಈ ಅಲ್ಲೈಲಿಕ್ ಆಲ್ಕೋಹಾಲ್ ಅಂದ್ರೆ ಏನು? ಅಲ್ಲೈಲಿಕ್ ಆಲ್ಕೋಹಾಲ್ ಅಂದ್ರೆ ಇಲ್ಲಿ ಕಾರ್ಬನ್ ಇಸ್ ಅಟ್ಯಾಚ್ ಟು ದಿ OH ಅಟ್ಯಾಚ್ ಟು ಕಾರ್ಬನ್. ದಿಸ್ ಇಸ್ sp3 ಕಾರ್ಬನ್ ಅರ್ಥ ಆಯ್ತಾ? ಬಟ್ ದಿಸ್ ಕಾರ್ಬನ್ ಇಸ್ ಅಟ್ಯಾಚ್ ಟು ಕಾರ್ಬನ್ ಡಬಲ್ ಬಾಂಡ್ ಗೆ ಅಟ್ಯಾಚ್ ಆಗಿದೆ. ಅಥವಾ ಹೀಗೆ ಬರೀಬಹುದು, CH2, this is CH, this is a CH2OH, this is a allylic alcohol. ಈ ಕಾರ್ಬನ್ ಅಲ್ಲೈಲ್ ಕಾರ್ಬನ್ ಆಗಿರುತ್ತೆ, ಅಲ್ಲೈಲ್ ಕಾರ್ಬನ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಇದೆ ಬೆನ್ಝಿಲಿಕ್. ಬೆನ್ಝೀನ್ ಪ್ಲಸ್ ಅಲ್ಕೈಲ್. ಇದು ಅಂದ್ರೆ ಬೆನ್ಝೀನ್ ಅಟ್ಯಾಚ್ ಟು ದಿ ಅಲ್ಕೈಲ್. ಅಲ್ಕೈಲ್ ಅಂದ್ರೆ CH3 ಅಲ್ವಾ? ಇಲ್ಲಿ ಏನ್ ಮಾಡೋಣ? CH2 ಮಾಡೋಣ ಮತ್ತೆ OH ಮಾಡೋಣ. ಕರೆಕ್ಟಾ? This carbon is also sp3 carbon atom, and this carbon is called as the benzyl carbon. Remember, benzyl carbon atom. Okay, right? Next classification alli OH is attached to a sp3 carbon nodana. Andre carbon double bonded carbon atoms adeno, they are all always sp2 hybridized. Okay, ಇಲ್ಲಿ ನೋಡಿ, sp2 ಕಾರ್ಬನ್ ಆಟಮ್ ಗೆ OH ಅಟ್ಯಾಚ್ ಆದ್ರೆ ಅದನ್ನ ಏನ್ ಹೇಳ್ತೀವಿ? ವಿನೈಲ್ ಆಲ್ಕೋಹಾಲ್. ರಿಮೈನಿಂಗ್ ವ್ಯಾಲೆನ್ಸಿ CH2 and H here. Okay, so this carbon is called as the vinyl carbon. This carbon is the vinyl carbon. sp2 carbon here vinyl, sp3 carbon here on the top, it is a allylic carbon. Clear? Now we'll see the preparation alcohol. ಆಲ್ಕೋಹಾಲ್ ಅನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ? ಬೇರೆ ಬೇರೆ ಮೆಥಡ್ ಇದೆ. ಫಸ್ಟ್ ಒನ್ ಯಾವುದು? ಹ್ಯಾಲೋ ಆಲ್ಕೇನ್. ಹ್ಯಾಲೋ ಆಲ್ಕೇನ್ ಅಂದ್ರೆ ಏನು? RX ಟೈಪ್. ಕರೆಕ್ಟಾ? ಇಲ್ಲಿ ನೋಡಿ, ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಈಥೈಲ್ ಬ್ರೋಮೈಡ್ ಕೊಟ್ಟಿದ್ದಾರೆ. ಅಲ್ಕೈಲ್ ಅಲೈಡ್ ರಿಯಾಕ್ಟ್ಸ್ ವಿತ್ ದಿ KOH ಅಂದ್ರೆ ಎಕ್ವೆಸ್ ಮೀಡಿಯಂ ಇಲ್ಲಿದೆ. ಓಕೆ, ಸೊ ಏನಾಗುತ್ತೆ? ಅದು ROH ಆಗುತ್ತೆ ಪ್ಲಸ್ KX ಆಗುತ್ತೆ. ಕರೆಕ್ಟಾ? ಸೊ ವಿ ಕ್ಯಾನ್ ಪ್ರಿಪೇರ್ ಆಲ್ಕೋಹಾಲ್. ಇಲ್ಲಿ ಏನ್ ಮಾಡಿದ್ದಾರೆ? ಈಥೈಲ್ ಆಲ್ಕೋಹಾಲ್ ಪ್ರಿಪೇರ್ ಮಾಡಿದ್ದಾರೆ. ನೆಕ್ಸ್ಟ್ ಮೆಥಡ್ ಯಾವುದು? ಫ್ರಮ್ ಆಲ್ಕಿನ್ಸ್ ಇಂದ. ಆಲ್ಕಿನ್ಸ್ ಅಲ್ಲಿ ಆಸಿಡ್ ಕ್ಯಾಟಲೈಸ್ಡ್ ಹೈಡ್ರೇಷನ್ ಆಫ್ ಆಲ್ಕಿನ್. ಆಲ್ಕಿನ್ ಜನರಲ್ ಫಾರ್ಮುಲಾ RCH2 double bond CH2. Okay, you have to add water. Water can be written as the H plus and OH minus. Okay, in the presence of acid medium. Okay, and it follows Markovnikov's rule. Okay, positive part goes to that carbon of the double bond containing more number of hydrogen. Negative part goes to that carbon of the double bond containing less number of hydrogen. So we are going to get RCHOH, and here it is a CH3. We are going to get alcohol. Okay. Now see the example here. Here I'll write down H plus and OH minus. In the presence of acidic medium, generally we make use of concentrated sulfuric acid.
H plus goes to one carbon atom, OH minus goes to the another carbon atom, correct? To give CH3 CH2OH alcohol, correct? ಈಥೀನ್ ಇಂದ ಈಥಾಲ್ ಆಲ್ಕೋಹಾಲ್ ಬರುತ್ತೆ, ಪ್ರೊಪಿನ್ ಇಂದ ಪ್ರೊಪಲ್ ಆಲ್ಕೋಹಾಲ್ ಬರುತ್ತೆ. ಇಲ್ಲಿ ನೋಡಿ ಸೆಕೆಂಡ್ ಒನ್ ಅಲ್ಲಿ H ಪ್ಲಸ್ ಮತ್ತೆ OH ಮೈನಸ್ ಇದೆ, ಕರೆಕ್ಟಾ? H ಪ್ಲಸ್ goes to that carbon containing more number of hydrogen, negative part goes to that carbon double bond containing lesser number hydrogen, correct alwa? So we get now CH3 CH, middle carbon ಗೆ OH ಬಂದು ಬಿಡುತ್ತೆ ಮತ್ತೆ CH3 ಆಗುತ್ತೆ, ಕರೆಕ್ಟಾ? This is the 2-propanol. OH group ಎಲ್ಲಿದೆ? Second carbon atom ಎಲ್ಲಿದೆ? This is the 2-propanol. Okay, right? That means we can also prepare 1-propanol. We 1-propanol ಹೇಗೆ ಮಾಡ್ತೀವಿ? 1-propanol we can't prepare using Markovnikov's rule, or you have to go for anti-Markovnikov rule. Okay, ಅದಕ್ಕೊಂದು ಮೆಥಡ್ ಇದೆ, ಅದೇಂತ ಹೇಳ್ತಾರೆ HBO reaction. HBO reaction ಅಂದ್ರೆ hydroboration oxidation reaction. Okay, ಇಲ್ಲಿ ಹೈಡ್ರೋಬರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಅಲ್ಲಿ HBO ರಿಯಾಕ್ಷನ್ ಅಲ್ಲಿ ನಾವು B2H6 ತಗೊಳ್ತೀವಿ, ದಟ್ ಈಸ್ ಅ ಡೈಬೋರೇನ್. ಓಕೆ, ಡೈಬೋರೇನ್ ಅಂಡ್ ಆಕ್ಸಿಡೈಸಿಂಗ್ ಏಜೆಂಟ್ ಇಸ್ ಅ ಹೈಡ್ರೋಜನ್ ಪೆರಾಕ್ಸೈಡ್ ಅಂಡ್ ಓವರ್ ಆಲ್ ಎಡಿಷನ್ ಈಸ್ ನಥಿಂಗ್ ಬಟ್ ವಾಟರ್ ಮಾಲಿಕ್ಯೂಲ್ ಬೈ ಆಂಟಿ ಮಾರ್ಕೋನಿಕವ್ ರೂಲ್. ಅಂದ್ರೆ H ಪ್ಲಸ್ ಮತ್ತೆ OH ಮೈನಸ್ ಎಡಿಷನ್ ಮಾಡುವಾಗ the positive part goes to that carbon of the double bond containing lesser number and negative part goes to that carbon of the double bond containing more number. ಉಲ್ಟಾ ಆಗುತ್ತೆ, ಆಯ್ತಾ? ಏನಾಗ್ತಾಗ ಈ ತರ ಬಂದ್ಬಿಡುತ್ತೆ. ಓಕೆ, ಇಲ್ಲೇನಾಗಿದೆ, ಇದು ಬ್ಯೂಟನಾಲ್ ಬ್ಯೂಟಾನ್ 1 ಆಲ್ ಆಗಿದೆ, ಇದು ಬ್ಯೂಟಾನ್ 1 ಆಲ್ ಆಗಿದೆ, ಕರೆಕ್ಟಾ? ಇದಕ್ಕೆ ಮಾರ್ಕೋನಿಕ್ಸ್ ರೂಲ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಮಾರ್ಕೋನಿಕ್ಸ್ ರೂಲ್ ಅಪ್ಲೈ ಮಾಡಿದ್ರೆ ಬ್ಯೂಟಾನ್ 2 ಆಲ್ ಆಗುತ್ತೆ, ಬ್ಯೂಟಾನ್ 2 ಆಲ್ ಆಗುತ್ತೆ. ಸೊ ವಿ ಕ್ಯಾನ್ ಪ್ರಿಪೇರ್ 1 ಬ್ಯೂಟನಾಲ್ ಅಥವಾ 2 ಬ್ಯೂಟನಾಲ್ ಡಿಪೆಂಡಿಂಗ್ ಆನ್ ಮಾರ್ಕೋನಿಕವ್ ರೂಲ್ ಅಥವಾ ಆಂಟಿ ಮಾರ್ಕೋನಿಕವ್ ರೂಲ್. ನೆಕ್ಸ್ಟ್ ಒನ್ ಫ್ರಮ್ ರಿಡಕ್ಷನ್ ಆಫ್ ಕಾರ್ಬೋನಿಲ್ ಕಂಪೌಂಡ್. ಕಾರ್ಬೋನಿಲ್ ಕಂಪೌಂಡ್ ಅಂತ ಯಾವುದಿಲ್ಲ, ಕಾರ್ಬೋನಿಲ್ ಕಂಪೌಂಡ್ ಆಲ್ಡಿಹೈಡ್ C double bond aldehyde, ketone C double bond, carboxylic acid. Okay, wherever there are CO groups, those compounds are called the carbonyl groups. ಇದನ್ನೆಲ್ಲ ಯೂಸ್ ಮಾಡಿ ಏನ್ ಮಾಡಬಹುದು? ಆಲ್ಕೋಹಾಲ್ಸ್ ಅನ್ನ ಪ್ರಿಪೇರ್ ಮಾಡಬಹುದು. ಐದರ್ ಪ್ರೈಮರಿ ಆಲ್ಕೋಹಾಲ್, ಸೆಕೆಂಡರಿ ಆಲ್ಕೋಹಾಲ್ ಪ್ರಿಪೇರ್ ಮಾಡ್ಲಿಕ್ಕೆ ಆಗುತ್ತೆ. ಅದಕ್ಕೇನ್ ಬೇಕು? ರಿಡ್ಯೂಸಿಂಗ್ ಏಜೆಂಟ್ ಬೇಕು. ಜನರಲಿ primary alcohol is oxidized to give aldehyde. Okay, I'm writing the oxidation, and aldehydes are oxidized to give the carboxylic acid. ಆಯ್ತಾ? ಹಾಗೇನೆ secondary alcohol ಇದ್ದರೆ then is oxidized to give ketones, and ketones are oxidized to give the carboxylic acids. ಕರೆಕ್ಟಾ? ಅಂದ್ರೆ ಫಾರ್ವರ್ಡ್ ರಿಯಾಕ್ಷನ್ ಆಕ್ಸಿಡೇಷನ್ ಆಗಿದೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗಬೇಕು, ರಿಡಕ್ಷನ್ ಆಗಬೇಕು. ಅಂದ್ರೆ ಆಲ್ಡಿಹೈಡ್ ಇಂದ ಪ್ರೈಮರಿ ಆಲ್ಕೋಹಾಲ್ ಮಾಡಬಹುದು, ಕೀಟೋನ್ ಇಂದ ಸೆಕೆಂಡರಿ ಆಲ್ಕೋಹಾಲ್ ಮಾಡಬಹುದು, ರೈಟ್? ಇಲ್ಲಿ ಕೊಟ್ಟಿದ್ದಾರೆ ಆಲ್ಡಿಹೈಡ್ ಟು ದ ಪ್ರೈಮರಿ ಆಲ್ಕೋಹಾಲ್, ಕೀಟೋನ್ ಟು ದಿ ಸೆಕೆಂಡರಿ ಆಲ್ಕೋಹಾಲ್, ಕಾರ್ಬಾಕ್ಸಿಲಿಕ್ ಆಸಿಡ್ ಟು ದಿ ಪ್ರೈಮರಿ ಆಲ್ಕೋಹಾಲ್, ಇದು ಎಸ್ಟರ್ ಟು ದಿ ಪ್ರೈಮರಿ ಆಲ್ಕೋಹಾಲ್. ಯಾವುದೆಲ್ಲ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡಿದಂತ ನೋಡ್ಕೊಳ್ಳಿ. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಸ್ಟ್ರಾಂಗೆಸ್ಟ್ ಒನ್, sodium borohydride, hydrogen metal, very simple one, and diborane method THF. Okay, so pause the video here and see. Okay, now see the cross marks here. Whenever there are cross marks are there, that means that reagent not helping for the conversion. ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ ಈಥೈಲ್ ಆಲ್ಕೋಹಾಲ್ ಮಾಡ್ಲಿಕ್ಕೆ ಯಾವುದರಿಂದ ಆಗಲ್ಲ? ಈ ರಿಯೇಜೆಂಟ್ ಇಂದ ಆಗಲ್ಲ, ಈ ರಿಯೇಜೆಂಟ್ ಇಂದ ಆಗಲ್ಲ, ಕರೆಕ್ಟಾ? ಮತ್ತೆ ಇಲ್ಲಿ ಎಸ್ಟರ್ ಅನ್ನ ಆಲ್ಕೋಹಾಲ್ ಮಾಡ್ಲಿಕ್ಕೆ ಈ ರಿಯೇಜೆಂಟ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಕರೆಕ್ಟಾ? ಉಳಿದದೆಲ್ಲ ಆಗುತ್ತೆ ಇಲ್ಲಿ, ಕ್ಲಿಯರ್? ನೆಕ್ಸ್ಟ್ ಮೆಥಡ್ ಯಾವುದು? ಗ್ರಿಗ್ನಾರ್ಡ್ ರಿಯೇಜೆಂಟ್ ಮೆಥಡ್. ಗ್ರಿಗ್ನಾರ್ಡ್ ರಿಯೇಜೆಂಟ್ ಹೇಗೆ ಬರೀತೀವಿ? RMgX ಅಂತ ಬರೀಬೇಕು, R ಮೈನಸ್ MgX ಪ್ಲಸ್, ಕರೆಕ್ಟಾ? ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನ ಜನರಲಿ ನಾವು ಕಾರ್ಬೋನಿಲ್ ಕಂಪೌಂಡ್ಸ್ ಅಂತ ರಿಯಾಕ್ಟ್ ಮಾಡ್ತೀವಿ, ಐದರ್ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಲೈಕ್ ದಿಸ್. ಓಕೆ, ನೆನಪಿಟ್ಕೊಳ್ಳಿ, this is formaldehyde or methanol. This is formaldehyde or methanol. Methanol it is. Okay, methanol always gives a primary alcohol. This is other than methanol, always gives secondary alcohol. Ketones always gives a tertiary alcohol. ನೆನಪಿಟ್ಕೊಳ್ಳಿ, methanol gives primary alcohol, other aldehydes gives a secondary alcohol, and ketones give rise to the tertiary alcohol. Okay,
We'll see the chemical properties of the alcohols. First one is the acidic nature. Reacts the sodium metal. Alcohol sodium metal react ಆಗಿ ಏನ್ ಕೊಡುತ್ತೆ, ಅದರ ಸಾಲ್ಟ್ ಕೊಡುತ್ತೆ. ಈ ಸಾಲ್ಟ್ ಏನ್ ಹೇಳ್ತೀವಿ, ಸೋಡಿಯಂ ಆಲ್ಕಾಕ್ಸೈಡ್ ಅಂತ ಹೇಳ್ತೀವಿ. ಸೋಡಿಯಂ ಆಲ್ಕಾಕ್ಸೈಡ್ ಮತ್ತೆ ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ, ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಓಕೆ, ಕರೆಕ್ಟಾ? ಅಂದ್ರೆ ಸೋಡಿಯಂ is a metal is a base there, okay, like basic in nature. Okay, Cl. So alcohols and phenols are Bronsted acids, but alcohols are weaker acid than the water. Okay, remember, presence of electron withdrawing groups like nitro, cyanide, halogen increase the acidic character. More the alkyl groups, lesser is the acidic nature. Okay, see, we have got three types of alcohol, right? Primary alcohol, secondary alcohol and tertiary alcohol. Among the three, which is the strongest acid or acidic nature is more? Here, more the number of alkyl group, lesser is the acidic character. Tertiary alcohol ಅಲ್ಲಿ ಎಷ್ಟು ಗ್ರೂಪ್ ಇದೆ, alkyl ಇದೆ, 3 ಇದೆ. ಅಂದ್ರೆ that is the least acidic. ಅಂದ್ರೆ primary alcohol is more acidic compared to secondary compared to tertiary ಆಗುತ್ತೆ. Next reaction is the esterification reaction. Very important reaction. Formation of the ester is the esterification. Ester the general formula ಏನು RCOOR ಆಗಿರುತ್ತೆ, ಕರೆಕ್ಟಾ? ಇದು ಎಸ್ಟರ್ ಗ್ರೂಪ್ COO. ಇಲ್ಲಿ ನೋಡಿ, carboxylic acid reacts with the alcohol. Let me write R-OH in the presence of concentrated sulfuric acid. Concentrated sulfuric ಏನ್ ಮಾಡುತ್ತೆ, ಅದನ್ನ ವಾಟರ್ ಅನ್ನ ತೆಗಿಯುತ್ತೆ ಇಲ್ಲಿಂದ, ಕರೆಕ್ಟಾ? ಆಗೇನಾಗುತ್ತೆ, RCOO R- ಬರುತ್ತೆ plus water. So dehydrated nature of the concentrated sulfuric acid, and this has got the fruity smell. Okay, ಇದಕ್ಕೆ fruity smell ಇರುತ್ತೆ. Clear? Next one is the dehydration alcohol. Dehydration alcohol ಮಾಡಬೇಕಿದ್ರೆ ಏನ್ ಬೇಕು, ನಮಗೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಬೇಕು. ಇಲ್ಲೇನ್ ಮಾಡಬೇಕು, ಆಲ್ಕೋಹಾಲ್ ಅನ್ನು ಮಾತ್ರ ತೆಗೆದುಕೊಳ್ಬೇಕು. ಏನಾಗುತ್ತೆ, ಪ್ರಾಡಕ್ಟ್ ಆಲ್ಕಿನ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಐ ಗಾಟ್ ಈಥಲ್ ಆಲ್ಕೋಹಾಲ್. ಈಥಲ್ ಆಲ್ಕೋಹಾಲ್ ಹೀಗೆ ಬರಬಹುದು, CH3CH2OH, ಕರೆಕ್ಟಾ? ಇಲ್ಲಿಂದ ವಾಟರ್ ಮಾಲಿಕ್ಯೂಲ್ ತೆಗೆಯಲಿಕ್ಕೆ ಆಗುತ್ತೆ, ಕರೆಕ್ಟಾ? 1-2 ಪೊಸಿಷನ್ ಇಂದ, ಕರೆಕ್ಟ್? ಆಲ್ಫಾ ಬೀಟಾದಿಂದ, ಕರೆಕ್ಟಾ? ಆಲ್ಫಾ ಬೀಟಾದಿಂದ, ರೈಟ್? So you'll get now CH2 double bond CH ಆಗುತ್ತೆ plus water ಆಗುತ್ತೆ, ಕರೆಕ್ಟಾ? This is known as the ethene. Ethyl alcohol ಇಂದ ethene ಬರುತ್ತೆ, ಪ್ರೊಪೈಲ್ ಆಲ್ಕೋಹಾಲ್ ಇಂದ ಪ್ರೊಪಿನ್ ಬರುತ್ತೆ. ಓಕೆ, ಇಲ್ಲಿ ನೋಡಿ ಒಂದು ಲಿಸ್ಟ್ ಕೊಟ್ಟಿದ್ದೀನಿ. ಇದು ಪ್ರೈಮರಿ ಆಲ್ಕೋಹಾಲ್ ರಿಯಾಕ್ಷನ್ಸ್. ಓಕೆ, ಮೇನ್ ಫಾರ್ ಪ್ರೈಮರಿ ಆಲ್ಕೋಹಾಲ್. ಪ್ರೈಮರಿ ಆಲ್ಕೋಹಾಲ್ ಇಸ್ ಆಕ್ಸಿಡೈಸ್. ಇಲ್ಲಿ ನೋಡಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ಇದೆ. ಓಕೆ, K2Cr2O7 ಪೊಟ್ಯಾಷಿಯಂ ಡೈಕ್ರೋಮೇಟ್ ಇದೆ ಆಕ್ಸಿಡೈಸಿಂಗ್ ಏಜೆಂಟ್. ಏನಾಗುತ್ತೆ, ಪ್ರೈಮರಿ ಆಲ್ಕೋಹಾಲ್ ಇದು ಡೈರೆಕ್ಟ್ ಆಗಿ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ ವಿತ್ ದ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್. ಅಂದ್ರೆ ಕಾರ್ಬನ್ ಕಾರ್ಬನ್ ಚೈನ್ ಬ್ರೇಕ್ ಆಗಲ್ಲ. ನೆಕ್ಸ್ಟ್ ಒನ್, ಇಲ್ಲಿ PCC ಮತ್ತೆ ಕ್ರೋಮಿಯಂ ಆಕ್ಸೈಡ್ ಇದೆ. ಇದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಪ್ರೈಮರಿ ಆಲ್ಕೋಹಾಲ್ ಅಥವಾ ಆಲ್ಡಿಹೈಡ್ ಕೀಟೋನ್ ಸ್ಟೇಜ್ ಅಲ್ಲಿ ನಿಲ್ಲಿಸಬಹುದು. We need not get carboxylic acid. So it is a mild oxidizing agent. Here we get aldehyde on oxidation. Next one is the copper metal. Copper method is known as the dehydrogenating agent. That means it removes hydrogen group. Okay, hydrogen from the alcohol. So removal of hydrogen is nothing but what? Oxidation. That means this also under oxidation to give same aldehyde. Next one, using zinc chloride and concentrate HCl. Okay, that give rise to the alkyl halide. Concentrated sulfuric if we make use of, we can also get the ethers. You can get ether. See student, the removal of water molecule from alcohol depends on the temperature. If the temperature is 443 Kelvin, ethyl alcohol gives ethene as the product. If the temperature is 413 Kelvin, as mentioned here, we can get the ether also. Ether. See the difference between ethene and ether. So it is based on the temperature here. Next one, using a hydrogen halide or thionyl chloride SOCl2 or PCl3, PCl5, we get alkyl halide, that is alkyl chloride, alkyl bromide, depending on the type. Okay, right? Now ಈಗ 3 ತರ ಟೈಪ್ ಆಲ್ಕೋಹಾಲ್ ಇರುವಾಗ, ಪ್ರೈಮರಿ, ಸೆಕೆಂಡ್ ಮತ್ತೆ ಟರ್ಷರಿ ಆಲ್ಕೋಹಾಲ್ ಇರುವಾಗ ಅದನ್ನ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ, ಟೆಸ್ಟ್ ಮಾಡ್ಲಿಕ್ಕೆ ಯಾವ ಟೆಸ್ಟ್ ಯೂಸ್ ಮಾಡ್ತೀರಾ? ಅದಕ್ಕೋಸ್ಕರ we have got Lucas reagent test, which is also called the GRUS. What is Lucas reagent? Lucas reagent is the mixture of anhydrous zinc chloride and concentrated HCl. ಕರೆಕ್ಟಾ? ಪ್ರೈಮರಿ ಆಲ್ಕೋಹಾಲ್ ಮತ್ತೆ ಲುಕಾಸ್ reagent ಮಿಕ್ಸ್ ಮಾಡುವಾಗ
ಏನೂ ಚೇಂಜ್ ಆಗಲ್ಲ, ನೋ ಟರ್ಬಿಡಿಟಿ, ನೋ ಪ್ರೆಸಿಪಿಟೇಟ್. ಸೆಕೆಂಡ್ ಆಲ್ಕೋಹಾಲ್ ಯೂಸ್ ಮಾಡಿದ್ರೆ ಏನು ಬರುತ್ತೆ, ಟರ್ಬಿಡಿಟಿ ಅ ಕೈಂಡ್ ಆಫ್ ಪ್ರೆಸಿಪಿಟೇಟ್ ಅಪಿಯರ್ಸ್ ಇನ್ 5 minutes. ಲುಕಾಸ್ ರೇಜೆಂಟ್ ಯೂಸ್ ಮಾಡಿದ್ರೆ ಏನು ಬರುತ್ತೆ, ವೈಟ್ ಟರ್ಬಿಡಿಟಿ ಅಪಿಯರ್ಸ್ ಇಮಿಡಿಯೇಟ್ಲಿ. ಅಂದರೆ toward the Lucas reagent, tertiary alcohol is highly reactive compared to secondary, compared to primary. Okay, right? Next test is known as the pyridinium chlorochromate test. That is nothing but PCC. You know that PC is a mild oxidizing agent. Primary alcohol becomes aldehyde, secondary alcohol becomes ketones, whereas the tertiary alcohols no reaction take place. We can distinguish. Correct? ಈಗ ಫಿನಾಲ್ಸ್ ಬಗ್ಗೆ ಕಲಿಯೋಣ. ಫಿನಾಲ್ಸ್ ಹೇಗೆ ಪ್ರಿಪೇರ್ ಮಾಡ್ತಾರೆ, we take sodium salt of the benzene sulfonic acid treated with the sodium hydroxide, you'll get sodium phenoxide which is acidified to get phenol. Okay, next reaction from benzene diazonium chloride. Okay, ಇಲ್ಲಿ benzene diazonium chloride important ಆಗಿರುತ್ತೆ. Okay, one of the key intermediate for the preparation of different types of organic compound. It is hydrolyzed or simply warmed with the water to give phenol, but along with this nitrogen gas also liberated because the diazonium group is lost there. Okay, next important method ಯಾವುದು, ಕ್ಯುಮಿನ್ ಮೆಥಡ್ ಇಂದ. ಇದನ್ನ ಏನ್ ಹೇಳ್ತೀವಿ, ಕಮರ್ಷಿಯಲ್ ಮೆಥಡ್ ಕೂಡ ಹೇಳ್ತಾರೆ, ಕಮರ್ಷಿಯಲ್ ಮೆಥಡ್. ಓಕೆ, ಇಂಪಾರ್ಟೆಂಟ್ ಮೆಥಡ್ ಟು ಮ್ಯಾನುಫ್ಯಾಕ್ಚರ್ ಫಿನಾಲ್. ಇಲ್ಲಿ ಕ್ಯುಮಿನ್ ಅನ್ನ ಆಕ್ಸಿಡೇಟಿವ್ಗೆ ರಿಯಾಕ್ಟ್ ಮಾಡ್ತಾರೆ ಟು ಗೆಟ್ ಕ್ಯುಮಿನ್ ಹೈಡ್ರೋಪೆರಾಕ್ಸೈಡ್ which is then acidified or hydrolyzed to get phenol, pure phenol. ಯಾಕೆ pure phenol, ಇಲ್ಲಿ acetone form ಆಗುತ್ತೆ, but you know that acetone is very volatile, you can easily remove, you get a pure phenol here. Okay, best method to manufacture phenol. Let us see the acidic nature of phenol. Phenol ಕೂಡ acidic ಆಗಿರುತ್ತೆ, ಯಾಕೆಂದ್ರೆ it can turn blue litmus paper to red, reacts with the alkalis metal and alkaline earth metal, alkaline bases to give their salts. ಅಂದ್ರೆ ಫಿನಾಲ್ ಇಟ್ಕೊಂಡ್ರೆ ಇಲ್ಲಿ ಫಿನಾಲ್ ರಿಯಾಕ್ಟ್ಸ್ ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಫಿನಾಕ್ಸೈಡ್ ಬರುತ್ತೆ, ಅಥವಾ ಸೋಡಿಯಂ ಮೆಟಲ್ ಇಟ್ಕೊಂಡು ರಿಯಾಕ್ಷನ್ ಮಾಡಿದ್ರೆ ಸೋಡಿಯಂ ಫಿನಾಕ್ಸ್ ಬರುತ್ತೆ. ಬಟ್ ವಿ ಮೇಕ್ ದ ಹೈಡ್ರೋಜನ್, ವಿ ಮೇಕ್ ದ ಸೋಡಿಯಂ ಮೆಟಲ್ ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ಕ್ಲಿಯರ್? ಸಿ, when proton is removed from the phenol, it forms phenox rayon, and this phenox rayon undergoes actually resonance. Okay, stable ಆಗಬೇಕಲ್ವಾ, ಅದು resonance. Therefore, phenox rayon is more stable than phenol. ಇಲ್ಲಿ phenox rayon ಏನಾಗುತ್ತೆ, ಇಲ್ಲಿ phenox rayon ಇದ್ದದ್ದು ಅದು resonance stabilize ಆಗುತ್ತೆ. ಇಲ್ಲಾದ್ರೆ ಏನಾಗುತ್ತೆ, ಈ O ಮೈನಸ್ ಈಸಿಲಿ H ಪ್ಲಸ್ ತೆಗೆದುಕೊಳ್ಳುತ್ತೆ, ಮತ್ತೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತೆ, H ಪ್ಲಸ್ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. H ಪ್ಲಸ್ ಕಾನ್ಸಂಟ್ರೇಷನ್ ಕಡಿಮೆ ಆದ್ರೆ ಏನಾಗುತ್ತೆ, ಆಸಿಡಿಕ್ ನೇಚರ್ ಕಡಿಮೆ ಆಗುತ್ತೆ. ಅಂದ್ರೆ if it gives easily H plus ion, H plus ion easily ಆಗಿ ಕೊಟ್ಬಿಟ್ರೆ ಏನಾಗುತ್ತೆ, acidic acid ಕೂಡ ಹೆಚ್ಚಾಗುತ್ತೆ. Okay, so therefore we have got two types of groups. Okay, one is a electron withdrawing group like NO2CN halogen that increase the acidity of phenols, and other one is electron releasing substituent that will decrease the acidity of phenol. ನಾವು ಏನ್ ಮಾಡೋಣ, ಈಗ ಫಿನಾಲ್ ಅನ್ನ ಸ್ಟ್ಯಾಂಡರ್ಡ್ ಆಗಿ ತೆಗೆದುಕೊಳ್ಳೋಣ. ಫಿನಾಲ್, ದಿಸ್ ಇಸ್ ಫಿನಾಲ್. ಈಗ ನೈಟ್ರೋ ಗ್ರೂಪ್ ಅಟ್ಯಾಚ್ ಮಾಡೋಣ ಈ ಫಿನಾಲ್ಗೆ. ಓಕೆ, ದಟ್ ಬಿಕಮ್ಸ್ ಪ್ಯಾರಾ ನೈಟ್ರೋಫಿನಾಲ್. ಇನ್ನೊಂದು ಕಡೆ ಫಿನಾಲ್ಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಮಾಡೋಣ, ಅದೇನಾಗುತ್ತೆ, ಆಗ ಕ್ರೆಜಾಲ್ ಆಗುತ್ತೆ. NO2 ಗ್ರೂಪ್ ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂಡ್ CH3 ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಏನಾಗಿರುವಾಗ ಏನಾಗುತ್ತೆ, acidic ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ. ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಏನಿರುವಾಗ ಏನಾಗುತ್ತೆ, acidic character decrease ಆಗುತ್ತೆ. ಅಂದ್ರೆ ಫಿನಾಲ್ is more acidic than ಕ್ರೆಜಾಲ್ ಆಗಿಬಿಡುತ್ತೆ. ಓಕೆ, ಕ್ಲಿಯರ್? ಇದು ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟ್. ಜನರಲಿ ನಾವು ವಿಲಿಯಮ್ಸನ್ ಸಿಂಥಸಿಸ್ ರಿಯಾಕ್ಷನ್ ಅನ್ನ ಈ ತರಲ್ಲಿ ಕಲಿತೀವಿ. ಓಕೆ, ಇಲ್ಲಿ ಫಿನಾಲ್ ಅಲ್ಲಿ ಇಥರ್ ಸಿಂಥಸಿಸ್ ಯೂಸ್ ಮಾಡಬಹುದಾ, ಅದನ್ನ ಏನ್ ಹೇಳ್ತೀವಿ ನಾವು, ಇಥರಿಫಿಕೇಶನ್ ಅಂತೀವಿ. ಓಕೆ, ಇಲ್ಲಿ ನೋಡಿ, ಫಿನಾಲ್ ಅನ್ನ ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಸೋಡಿಯಂ ಫಿನಾಕ್ಸೈಡ್ ಬರುತ್ತೆ. ಅದನ್ನ ಮೀಥೈಲ್ ಐಡೈಡ್ ಗೆ ರಿಯಾಕ್ಟ್ ಮಾಡುವಾಗ ಏನಾಗುತ್ತೆ, ಅನಿಸೋಲ್ ಬರುತ್ತೆ, ಇನ್ನು ಈಥರ್. ಅಥವಾ ಮೀಥೈಲ್ ಐಡೈಡ್ ಬದಲು ಈಥಲ್ ಐಡೈಡ್ ಯೂಸ್ ಮಾಡಿದ್ರೆ ಏನು ಬರುತ್ತೆ, ಫಿನಿಟೋಲ್ ಬರುತ್ತೆ. ಓಕೆ, so we can convert phenols into ethers also, and that reaction is called the etherification, and the name of the reaction, okay, scientist name is Williamson, and it's called the Williamson ether synthesis.
ನೀವು ಲ್ಯಾಬ್ ಅಲ್ಲಿ ಥ್ಯಾಲಿನ್ ಫ್ಯೂಷನ್ ಟೆಸ್ಟ್ ಮಾಡಿರ್ಬೇಕು ಅಥವಾ ವೈವಾ ಕ್ವೆಶ್ಚನ್ ಅಲ್ಲಿ ಇತ್ತು ಇದು ಆಯ್ತಾ, ವೈವಾ ಕ್ವೆಶ್ಚನ್ ಇತ್ತು. ಏನ್ ಮಾಡ್ತೀವಿ ಅಲ್ಲಿ, ವಿ ಟೇಕ್ ಥ್ಯಾಲಿಕ್ ಆನೈಡ್ರೈಡ್, ವಿ ಟೇಕ್ ಥ್ಯಾಲಿಕ್ ಆನೈಡ್ರೈಡ್ and make it react with phenol in the presence of concentrated sulfuric acid. ಆಗೇನಾಗುತ್ತೆ, ಆಗ ಫಿನಾಪ್ತಲೀನ್ ಬರುತ್ತೆ, ಫಿನಾಪ್ತಲೀನ್. ಓಕೆ, ಈ ಫಿನಾಪ್ತಲೀನ್ ಅನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ಏನಾಗುತ್ತೆ, ಆಗ ಪಿಂಕ್ ಕಲರ್ ಸೊಲ್ಯೂಷನ್ ಬರುತ್ತೆ. ಸೊ ದಿಸ್ ಅ ಟೆಸ್ಟ್ ಫಾರ್ ಫಿನಾಲ್. ಓಕೆ, ಸೊ ದಿಸ್ ಅ ಸ್ಟ್ರಕ್ಚರ್ ಆಫ್ ಫಿನಾಪ್ತಲೀನ್. ಕ್ಲಿಯರ್? When phenol is oxidized using potassium dichromate and sulfuric acid, which produces chromic acid, which is the oxidizing agent, ಏನು ಕೊಡುತ್ತೆ, it gives 1,4 benzoquinone. ಇಲ್ಲಿ ನೋಡಿ ಕಾಂಜುಗೇಷನ್ ಇದೆ, double bond, single bond, double bond, single bond, double bond. Okay, so we call it the conjugated system. Conjugated system it is. Clear? ಫಿನಾಲ್ ಅನ್ನ ರಿಡಕ್ಷನ್ ಕೂಡ ಮಾಡ್ಲಿಕ್ಕೆ ಆಗುತ್ತೆ. OH ತೆಗೆಯಬಹುದು ಅಥವಾ ಡಬಲ್ ಬಾಂಡ್ ಅನ್ನ ಸಿಂಗಲ್ ಬಾಂಡ್ ಮಾಡಬಹುದು. ಡಬಲ್ ಬಾಂಡ್ ಅನ್ನ ಸಿಂಗಲ್ ಮಾಡಬೇಕಿದ್ರೆ ಹೈಡ್ರೋಜನ್ ಗ್ಯಾಸ್ ಯೂಸ್ ಮಾಡಬೇಕು, ನಿಕೆಲ್ ಕ್ಯಾಟಲಿಸ್ಟ್ ಯೂಸ್ ಮಾಡಬೇಕು. ಆಗೇನ್ ಬರುತ್ತೆ, ಸೈಕ್ಲೋಹೆಕ್ಸನಾಲ್ ಬರುತ್ತೆ. ಈಗ OH ಗ್ರೂಪ್ ಅನ್ನೇ ತೆಗೆಯಬೇಕು, ಅದಕ್ಕೇನ್ ಬೇಕು, ಜಿಂಕ್ ಡಸ್ಟ್ ಬೇಕು. ಆಗೇನಾಗ್ತದೆ, ಜಿಂಕ್ ಆಕ್ಸೈಡ್ ಆಗಿರುತ್ತೆ ಮತ್ತೆ ಬೆನ್ಸಿನ್ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಸೈಕ್ಲೋಹೆಕ್ಸನಾಲ್ ಮತ್ತೆ ಬೆನ್ಸಿನ್. ಕ್ಲಿಯರ್? ಫಿನಾಲ್ ಇದು ಒಂದು ಇಂಪಾರ್ಟೆಂಟ್ ರಿಯಾಕ್ಷನ್ ಇದೆ. ಅದು ಯಾವ ರಿಯಾಕ್ಷನ್, ಕೋಲ್ಸ್ ರಿಯಾಕ್ಷನ್. ಈ ಕೋಲ್ಸ್ ರಿಯಾಕ್ಷನ್ ಏನ್ ಮಾಡ್ತೀವಿ, ಫಿನಾಲ್ ಅನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಗೆ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ಮಾಡ್ತೀವಿ ಮತ್ತೆ ಅದನ್ನ ಎಸಿಡಿಫೈ ಮಾಡ್ತೀವಿ. ಆಗ ಏನ್ ಬರುತ್ತೆ, ಸ್ಯಾಲಿಸಿಲಿಕ್ ಆಸಿಡ್ ಬರುತ್ತೆ. ಓಕೆ, ಸ್ಯಾಲಿಸಿಲಿಕ್ ಆಸಿಡ್, ದಿಸ್ ಇಸ್ ದ ಕೋಲ್ಸ್ ರಿಯಾಕ್ಷನ್. ಈ ಕೋಲ್ಸ್ ರಿಯಾಕ್ಷನ್ ಈ ಪ್ರಾಡಕ್ಟ್ ಇಂದ ಬೇರೆ ಪ್ರಾಡಕ್ಟ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಆಗುತ್ತೆ. ಸ್ಯಾಲಿಸಿಲಿಕ್ ಆಸಿಡ್ ಇಸ್ ಟ್ರೀಟ್ ವಿತ್ ಅಸಿಟಿಕ್ ಆನೈಡ್ರೈಡ್ ಮತ್ತೆ ಸಲ್ಫ್ಯೂರಿಕ್ ಆಸಿಡ್. ಆಗೇನ್ ಬರುತ್ತೆ, ಆಸ್ಪಿರಿನ್ ಬರುತ್ತೆ. ಅಥವಾ ಫಿನಾಲ್ ಒಟ್ಟಿಗೆ ರಿಯಾಕ್ಟ್ ಮಾಡಿದ್ರೆ ಏನ್ ಬರುತ್ತೆ, ಫಿನೈಲ್ ಸ್ಯಾಲಿಸಿಲೇಟ್ ಬರುತ್ತೆ ಅಥವಾ ಸ್ಯಾಲಾಲ್ ಬರುತ್ತೆ. ಮೀಥೈಲ್ ಆಲ್ಕೋಹಾಲ್ ಒಟ್ಟಿಗೆ ಮತ್ತೆ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ ಮಾಡಿ ಏನ್ ಬರುತ್ತೆ, ಮೀಥೈಲ್ ಸ್ಯಾಲಿಸಿಲೇಟ್ ಬರುತ್ತೆ. ಓಕೆ, ದ ಲಾಸ್ಟ್ ಸ್ಟ್ರಕ್ಚರ್ ಮೀಥೈಲ್ ಸ್ಯಾಲಿಸಿಲೇಟ್. ಅದನ್ನ ಏನ್ ಹೇಳ್ತೀವಿ, ಆಯಿಲ್ ಆಫ್ ಇಂಟರ್ಗ್ರೀನ್ ಅಂತ ಕೂಡ ಹೇಳ್ತೀವಿ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ, ಇದನ್ನ ಟೈಗರ್ ಬಾಮ್ ಅಲ್ಲಿ ಎಲ್ಲ ಯೂಸ್ ಮಾಡ್ತಾರೆ. ಆ ಸ್ಮೆಲ್ ಬರುತ್ತಲ್ಲ ಟೈಗರ್ ಬಾಮ್ ಓಪನ್ ಮಾಡುವಾಗ, ಜಂಡು ಬಾಮ್ ಎಲ್ಲ, ದಟ್ ಇಸ್ ಆಯಿಲ್ ಆಫ್ ಇಂಟರ್ಗ್ರೀನ್, ಮೀಥೈಲ್ ಸ್ಯಾಲಿಸಿಲೇಟ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಇಸ್ ಈಥರ್. ಈಥರ್ ಹೇಗೆ ಬರೀತೀವಿ, ಈಥರ್ನ ROR ಅಂತ ಬರೀತೀವಿ ಅಥವಾ ROR' ಅಂತ ಬರೀತೀವಿ. ಇದು ಸಿಂಪಲ್ ಈಥರ್ ಆಗಿರುತ್ತೆ ಅಥವಾ ಸಿಮೆಟ್ರಿಕ್ ಈಥರ್ ಆಗಿರುತ್ತೆ. ಇದು ಅನ್ಸಿಮೆಟ್ರಿಕಲ್ ಈಥರ್ ಆಗಿರುತ್ತೆ ಅಥವಾ ಓಕೆ ಅಥವಾ ಮಿಕ್ಸ್ಡ್ ಈಥರ್ ಅಂತ ಕೂಡ ಹೇಳ್ತೀವಿ. ಯಾಕೆಂದ್ರೆ ಇಲ್ಲಿ ಎರಡು ಬೇರೆ ಬೇರೆ ಗ್ರೂಪ್ ಇದೆ, ಕರೆಕ್ಟ್ ಅಲ್ವಾ, ರೈಟ್? ನಾ ಹೇಗೆ ಪ್ರಿಪೇರ್ ಮಾಡ್ತೀವಿ, ಆಸಿಡ್ ಡಿಹೈಡ್ರೇಷನ್ ಆಫ್ ದಿ ಆಲ್ಕೋಹಾಲ್ಸ್. ಆಲ್ಕೋಹಾಲ್ ಆಲ್ಸೋ ರಿಯಾಕ್ಟ್ ವಿತ್ ದಿ ಕಾನ್ಸ್ಟೆಂಟ್ ಸಲ್ಫ್ಯೂರಿಕ್ ಈಥರ್ ಬರುತ್ತೆ. ಏನಾಗುತ್ತೆ ಇಲ್ಲಿ, ROH ಮತ್ತೆ ROH ಇರುವಾಗ ಏನಾಗುತ್ತೆ, it remove water molecule, water molecule we get okay ROR ಬರುತ್ತೆ. ಕ್ಲಿಯರ್? ಈಥರ್ ಆಲ್ಕೋಹಾಲ್ ಏನ್ ಕೊಡುತ್ತೆ, ಡೈ ಈಥಾಲ್ ಈಥರ್ ಕೊಡುತ್ತೆ. ಕರೆಕ್ಟಾ? ಇದಕ್ಕೆ ಏನ್ ಹೇಳ್ತೀವಿ, ಡೈ ಈಥೈಲ್ ಈಥರ್ ಅಂತ ಹೇಳ್ತೀವಿ. ಡೈ ಈಥೈಲ್ ಈಥರ್, ರೈಟ್? ಈಥರ್ನ ಪ್ರಿಪೇರ್ ಮಾಡಬೇಕಿದ್ರೆ ಒಂದು ಇಂಪಾರ್ಟೆಂಟ್ ರಿಯಾಕ್ಷನ್ ಇದೆ. ಅದ್ಯಾವುದು, ವಿಲಿಯಮ್ಸನ್ ಈಥರ್ ಸಿಂಥೆಸಿಸ್ ಅಂತ ಹೇಳಿ. ಏನಾಗುತ್ತೆ ಇಲ್ಲಿ, alkyl halide reacts with the sodium alkoxide. This alkoxide ಇದೆಯಲ್ಲ, ಇದು act as a nucleophile. It attacks the R group. Okay, so this is a nucleophilic substitution reaction ಕೂಡ. ಏನೇನ್ ಬರುತ್ತೆ, ಈಥರ್ ಬರುತ್ತೆ. ಓಕೆ, ಇಲ್ಲಿ ನೋಡಿ, ಮೀಥೈಲ್ ಬ್ರೋಮೈಡ್ ಸೋಡಿಯಂ ಮಿಥಾಕ್ಸೈಡ್ ರಿಯಾಕ್ಟ್ ಮಾಡುವಾಗ ಏನಾಗುತ್ತೆ, ಮೀಥಾಕ್ಸಿ ಈಥೇನ್ ಬರುತ್ತೆ. ಇದಕ್ಕೆ ಏನ್ ಹೇಳ್ತಾರೆ, ಮೀಥಾಕ್ಸಿ ಈಥೇನ್. ಮೀಥಾಕ್ಸಿ ಈಥೇನ್ ಇದು. ಓಕೆ, ರೈಟ್? Question number 1. Phenol is treated with the bromine water and shaken well, white precipitate is formed. ಏನಾಗಿದೆ ಅಂದ್ರೆ, phenol when made to react with okay bromine water Br2 and the H2O mixture. Okay, you know that OH will attach to the benzene is a ortho para directing group, so therefore we expect the product like this. Okay, so Br on the ortho position and the para position. So you know that numbering here, carbon number 1, carbon number 2, 3, 4, 5 and 6. So it is a 2, 4, 6 tribromophenol. Fourth one is the answer. Next question is, which of the following combination can be used to synthesize 2-methyl 2-butanol? Structure ಬರೋಣ. ಈ 2-methyl 2-butanol ಇದ್ದು butanol ಅಷ್ಟಿಗೆ ಎಷ್ಟು ಕಾರ್ಬನ್ ಆಟಮ್, 4 ಕಾರ್ಬನ್, ಕರೆಕ್ಟ್ ಅಲ್ವಾ? ಕಾರ್ಬನ್ ನಂಬರ್ 1, ಕಾರ್ಬನ್ ನಂಬರ್ 2, ಕಾರ್ಬನ್ ನಂಬರ್ 3, ಕಾರ್ಬನ್ ನಂಬರ್ 4. 2-butanol ಅಂದ್ರೆ OH ಸೆಕೆಂಡ್ ಕಾರ್ಬನ್ ಮೇಲೆ ಇರುತ್ತೆ. 2-methyl ಇಲ್ಲಿ ಬರುತ್ತೆ, ಸೆಕೆಂಡ್ ಕಾರ್ಬನ್ ಅಲ್ಲಿ ಮಿಥೈಲ್ ಗ್ರೂಪ್ ಇರುತ್ತೆ. ಕರೆಕ್ಟಾ?
ಅಂದ್ರೆ ಇದು ಟರ್ಷರಿ ಆಲ್ಕೋಹಾಲ್ ಕರೆಕ್ಟಾ, ಇದು ಟರ್ಷರಿ ಆಲ್ಕೋಹಾಲ್ ಬರುತ್ತೆ ಕರೆಕ್ಟಾ. ಟರ್ಷರಿ ಆಲ್ಕೋಹಾಲ್ ಗ್ರಿಗ್ನಾರ್ಡ್ ರೇಂಜ್ ಇಂದ ಪ್ರಿಪೇರ್ ಮಾಡ್ಲಿಕ್ಕೆ ಆಗುತ್ತೆ. ಟರ್ಷರಿ ಆಲ್ಕೋಹಾಲ್ ಗ್ರಿಗ್ನಾರ್ಡ್ ರೇಂಜ್ ಪ್ರಿಪೇರ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ಸೊ ಅದಕ್ಕೆ ಐದರ್ ಎಸ್ ಕೀಟೋನ್ ಯೂಸ್ ಮಾಡಬಹುದು ಅಥವಾ ಎಸ್ಟರ್ ಅನ್ನು ಯೂಸ್ ಮಾಡಬಹುದು. ಓಕೆ, ನಾವೀಗ ಕೀಟೋನ್ ಅನ್ನು ಯೂಸ್ ಮಾಡಿದ್ರೆ, ಈ ಅಸಿಟೋನ್ ಅನ್ನು ಯೂಸ್ ಮಾಡಿದ್ರೆ, ಓಕೆ, ನಾನು ಸಿಂಗಲ್ ಬಾಂಡ್ ಬರೀತೀನಿ. ಈಗ ಇದು CH3 ಡಬಲ್ ಬಾಂಡ್ ಇದೆ, ಸಿಂಗಲ್ ಬಾಂಡ್. ಇಲ್ಲಿಂದ ಗ್ರಿಗ್ನಾರ್ಡ್ ಮೀಥಲ್ ಅಂತ ತಂದು ಇಲ್ಲಿ ಹಾಕಿ, ಆಫ್ಟರ್ ಎಸಿಡಿಫಿಕೇಶನ್ ಅನ್ನ H+ ಆಕ್ಸಿಜನ್ ಹಾಕಿ, ಆಗೇನ್ ಬರುತ್ತೆ, ಇಲ್ಲಿ ಕೂಡ ಟರ್ಷರಿ ಆಲ್ಕೋಹಾಲ್ ಬರುತ್ತೆ. ನಮ್ಗೆ ಬೇಕಾದ ಟರ್ಷರಿ ಆಲ್ಕೋಹಾಲ್ ಯಾವುದು, ಇದು ಅಲ್ವಾ, ಈ ಟೈಪ್ ಇದ್ದು, ಅಂದ್ರೆ ಒಂದು ಎಕ್ಸ್ಟ್ರಾ ಕಾರ್ಬನ್ ಬೇಕು, ರೈಟಾ, ಕ್ಲಿಯರ್. ಸೊ ಇದು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಆಗಿದೆ, ರೈಟ್. ದಿಸ್ ಇಸ್ ನಾಟ್ ದಿ ಆನ್ಸರ್. ನಾವ್ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ಥರ್ಡ್ ಆಪ್ಷನ್ ಅಲ್ಲಿ ಎಸ್ಟರ್ ಇದೆ ಅಲ್ವಾ, ಇದು CH3 C ಡಬಲ್ ಬಾಂಡ್ O C2H5 ಕರೆಕ್ಟಾ. ಈಗ ಏನ್ ಮಾಡಿ, ಈ ಗ್ರೂಪ್ ಅನ್ನು ತೆಗೆದು ಮೀಥೈಲ್ ಹಾಕಿ, ಎಲ್ಲಿಂದ ಮೀಥೈಲ್ ಹಾಕ್ಬೇಕು, ಗ್ರಿಗ್ನಾರ್ಡ್ ರೇಜೆಂಟ್ ಇಂದ. ಆಗೇನಾಗುತ್ತೆ, CH3 C double bond O, then we get CH3, right. ಇದು C2H5 ಆಗಬೇಕಿತ್ತು, ಇದು C2H5 MgI. ಓಕೆ, ಪ್ರಿಂಟ್ ಮಿಸ್ಟೇಕ್ ಇದೆ ಇಲ್ಲಿ. ಆಗೇನಾಗ್ತದೆ, ಇದು C2H5 ಆಗುತ್ತೆ ಕರೆಕ್ಟಾ. ಆಗ ಕೀಟೋನ್ ಬರುತ್ತೆ. ಕೀಟೋನ್ ಅನ್ನ ಪುನಃ ಮೀಥೈಲ್ ಮೆಗ್ನೀಷಿಯಂ ಐಡೈಡ್ ರಿಯಾಕ್ಟ್ ಮಾಡಬೇಕು. ಓಕೆ, ಈ C ಡಬಲ್ ಬಾಂಡ್ ನ C ಸಿಂಗಲ್ ಬಾಂಡ್ O ಮಾಡ್ಕೊಳ್ಳಿ. ಹಾಗೇನೆ CH3 CO ಮತ್ತೆ ಇದು C2H5 ಕರೆಕ್ಟಾ. ಇಲ್ಲಿ ಕೂಡ C2H5 ಆಗಿದೆ, ರೈಟ್. ಈ ಕ್ವೆಶ್ಚನ್ ಏನೋ ಒಂದು ಎರರ್ ಇತ್ತು, ಅದನ್ನ ರೆಕ್ಟಿಫೈ ಮಾಡಿದೆ. ಕ್ವೆಶ್ಚನ್ ಹೀಗೆ ಇಟ್ಕೊಳ್ಳೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಕಾಂಬಿನೇಷನ್ ಕ್ಯಾನ್ ಬಿ ಯೂಸ್ ಟು ಸಿಂಥಸೈಸ್ ಈಥೇನ್. ಯಾವ ರಿಯಾಕ್ಷನ್ ಇಂದ ಈಥೇನ್ ಬರುತ್ತೆ. ಓಕೆ, ಎಲ್ಲ ಕಡೆಗಳ ನೋಡಿ ಗ್ರಿಗ್ನಾರ್ಡ್ ರೇಜೆಂಟ್ ಇದೆ ಕರೆಕ್ಟಾ. ಗ್ರಿಗ್ನಾರ್ಡ್ ರೇಜೆಂಟ್ ಅಂದ್ರೆ RMgX. ಓಕೆ, RMj. ಇದರಿಂದ ಏನ್ ಬರ್ಬೇಕು ಈಗ, ಈಥೇನ್. ಈಥೇನ್ ಅಂದ್ರೆ ಹೈಡ್ರೋಕಾರ್ಬನ್. ಆಲ್ಕೇನ್ ಅಂದ್ರೆ RH ಬರಬೇಕು. ಓಕೆ, ಇಲ್ಲಿ ನೋಡಿ, ಇದು H ಬಂದು ಎಲ್ಲಿಂದ ಬರೋದು, ವೆನೆವರ್ there is acidic ಕಾಂಪೌಂಡ್ ಇರುವಾಗ ಬರುತ್ತೆ. ಓಕೆ, ಇಲ್ಲಿ ನೋಡಿ ಆಲ್ಕೋಹಾಲ್ ಇದೆ, ಆಲ್ಕೋಹಾಲ್ is acidic in nature, ಅಂದ್ರೆ CH3 MgI ಮೀಥೇನ್ ಮಾಡೋಣ, ಇದು ಮೀಥೇನ್ ಆಗಬೇಕು. ಮೀಥೇನ್ MgI ರಿಯಾಕ್ಟ್ಸ್ ವಿತ್ ದಿ ಈಥೈಲ್ ಆಲ್ಕೋಹಾಲ್ C2H5 O- ಮತ್ತೆ H+ ಮಾಡೋಣ. ಓಕೆ, ಸೊ methyl minus MgI positive part, methyl negative part will take out the H+ part, so it gives CH4 methane. Okay, we are going to get. So I have rectified this question, the mirror were there, so you can take it as the methane. Okay, so this is the reaction that is going to take place. ಗ್ರಿಗ್ನಾರ್ಡ್ ರಿಯೇಜೆಂಟ್ ಇರುವಾಗ ಅದರೊಟ್ಟಿಗೆ H+ ಇರುವಾಗ ಏನಾಗುತ್ತೆ, ಅಲ್ಲಿಂದ H+ ತೆಗೆದುಕೊಳ್ಳುತ್ತೆ, ಅದು ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, so I can take, this is the answer, so will not go for any of the option here. Okay, right. Yeah, next question. Organic compound A containing carbon, hydrogen, oxygen are the pleasant odor with a boiling point 78 degrees centigrade. On boiling A with a sulfuric acid, colorless gas is produced which decolorizes the bromine water and alkaline potash permanganate. The organic compound is. Okay, ಯಾವುದು ಪ್ಲೆಸೆಂಟ್ ಸ್ಮೆಲ್ಲಿಂಗ್ ಇರುತ್ತೆ, ಒಂದು ಎಸ್ಟರ್ ಆಗಿರುತ್ತೆ ಕರೆಕ್ಟಾ, ಇನ್ನೊಂದು ಆಲ್ಕೋಹಾಲ್. ಇದೆರಡು ಒಂದು ಪ್ಲೆಸೆಂಟ್ ಸ್ಮೆಲ್ ಇರುತ್ತೆ. ಈಥೇನ್ಗೆ ಸ್ಮೆಲ್ ಇಲ್ಲ, ಈಥಾಲ್ ಕ್ಲೋರೈಡ್ ಕೂಡ ಸ್ಮೆಲ್ ಇಲ್ಲ ಕರೆಕ್ಟಾ. ಈ ಎರಡರಲ್ಲಿ ಯಾವ್ದು ಮಾಡಿ ಏನ್ ಮಾಡ್ಬೇಕು, ಈಗ ಸಲ್ಫ್ಯೂರಿಕ್ ಆಸಿಡ್ ಹಾಕ್ಬೇಕು. ಸಲ್ಫ್ಯೂರಿಕ್ ಆಸಿಡ್ ಮಾಡುವಾಗ ಏನಾಗುತ್ತೆ, ಕಲರ್ಲೆಸ್ ಗ್ಯಾಸ್ ಬರುತ್ತೆ. ವಾಟ್ ಇಸ್ ದ ನೇಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್, ಡಿಹೈಡ್ರೇಟಿಂಗ್ ಏಜೆಂಟ್ ಕರೆಕ್ಟಾ. ಹಾಗಾದ್ರೆ ಸಲ್ಫ್ಯೂರಿಕ್ ಆಸಿಡ್ ಯಾವ್ದರೊಟ್ಟಿಗೆ ರಿಯಾಕ್ಟ್ ಆಗಬೇಕು, ಎಷ್ಟರೊಟ್ಟಿಗೆ ಅಥವಾ ಆಲ್ಕೋಹಾಲ್ ಒಟ್ಟಿಗೆ, ಆಲ್ಕೋಹಾಲ್ ಒಟ್ಟಿಗೆ ರಿಯಾಕ್ಟ್ ಆಗಬೇಕು. ಆಲ್ಕೋಹಾಲ್ ರಿಯಾಕ್ಟ್ ಆಗುವ ಏನಾಗುತ್ತೆ, ಇಲ್ಲಿ ಆಲ್ಕೀನ್ ಬರುತ್ತೆ, ಈಥೀನ್ ಬರುತ್ತೆ, CH2 ಡಬಲ್ ಬಾಂಡ್ CH2 ಬರುತ್ತೆ ಕರೆಕ್ಟಾ. ಸೊ ನೌ ದಿಸ್ ಕ್ಯಾನ್ ರಿಯಾಕ್ಟ್ ದಿ ಬ್ರೋಮಿನ್ ವಾಟರ್ ಕರೆಕ್ಟಾ. ಬ್ರೋಮಿನ್ ವಾಟರ್ ಏನಾಗುತ್ತೆ, ಆಗ ಡೈಬ್ರೋಮೋ ಕಾಂಪೌಂಡ್ ಬರುತ್ತೆ, ಡೈಬ್ರೋಮೋ ಕಾಂಪೌಂಡ್ ಬರುತ್ತೆ ಕರೆಕ್ಟ್, ರಿಯಾಕ್ಟ್ ಆಗುತ್ತೆ ಅಲ್ವಾ. ಮತ್ತೇನಾಗುತ್ತೆ, ಆಲ್ಕಲೈನ್ ಪೊಟ್ಯಾಶ್ ಪರಮಾಂಗನೇಟ್. ಆಲ್ಕಲೈನ್ ಪೊಟ್ಯಾಶ್ ಪರಮಾಂಗನೇಟ್ ಯೂಸ್ ಮಾಡುವಾಗ ಏನಾಗುತ್ತೆ, ಡೈಲ್ಯೂಟ್ ಮಾಡುವಾಗ ಅಲ್ಲಿ ವಿಸಿನಲ್ ಡಯಾಲ್ ಬರುತ್ತೆ ಕರೆಕ್ಟಾ. ಹಾಗಾದ್ರೆ ಆನ್ಸರ್ ಯಾವುದು, ಆಪ್ಷನ್ ನಂಬರ್ ಥರ್ಡ್ ಒನ್ ಇಸ್ ದಿ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ರಿಯಾಕ್ಷನ್ ಸೋಡಿಯಂ ethoxide, ethyl iodide and ether ಬರುದು. And this reaction called very simple, Williamson's ether synthesis, correct. Next question,
Which of the following would not evolve carbon dioxide when treated with sodium bicarbonate? Okay, salicylic acid is an acid, benzoic acid is an acid. Okay, phenol is also acidic in nature. ಮತ್ತೆ ಯಾವ್ದಿದೆ? Nitrobenzoic acid is also an acid. Correcta? No. ಈ ಮೂರು ಯಾವುದೆಲ್ಲ? salicylic acid, benzoic acid, nitrobenzoic acid, they are carboxylic acid. Carboxylic acid stronger as compared to phenol. ಅಂದ್ರೆ sodium bicarbonate easily reacts with the carboxylic acid to liberate carbon dioxide gas. But we have got here phenol. Phenol is a weak acid. Weak acid does not liberate the carbon dioxide easily. So the answer is option number 2. Second one is the answer. Phenol is the answer here. Okay. Next question, by heating phenol with the chloroform in alkali. Chloroform alkali ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಫಿನಾಲ್ ಅಂತ ರಿಯಾಕ್ಷನ್ ಮಾಡುವಾಗ ಇಲ್ಲಿ ಪ್ರಾಡಕ್ಟ್ ಬರುತ್ತೆ. ಯಾವ ಪ್ರಾಡಕ್ಟ್ ಅದು? ಯಾವ ರಿಯಾಕ್ಷನ್ ಇದು ರೀಮರ್ ಟೀಮನ್ ರಿಯಾಕ್ಷನ್. ಕರೆಕ್ಟಾ? ಪ್ರಾಡಕ್ಟ್ ಯಾವುದು? ಸ್ಯಾಲಿಸಿಲಾಲ್ಡಿಹೈಡ್ ಬರುತ್ತೆ. ಇಲ್ಲೇನ್ ಬರುತ್ತೆ? ಸ್ಯಾಲಿಸಿಲಾಲ್ಡಿಹೈಡ್ ಇಸ್ ದಿ ಆನ್ಸರ್. ಆಪ್ಷನ್ ನಂಬರ್ ಯಾವುದು? ಸೆಕೆಂಡ್ ಒನ್ ಇಸ್ ದಿ ಆನ್ಸರ್. Next question, anisole is prepared by action of methyl iodide on sodium phenate. Sodium phenate andre sodium salt of the phenol. Correcta? So this is a nucleophile attack the methyl group. So we get anisole. Anisole andre benzene attached to OCH3. Correct? Andre ee ತರ ಆಗುತ್ತೆ. ಅಂದ್ರೆ ಅದು ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ರಿಯಾಕ್ಷನ್ ಆಗುತ್ತೆ. Next question, what is the chemical name of the anisole? Anisole structure ಏನು? benzene ring attached to the OCH3. ಕರೆಕ್ಟಾ? ಈ OCH3 ಏನು ಹೇಳ್ತೇವೆ? ಮೆಥಾಕ್ಸಿ ಹೇಳ್ತೀವಿ. ಮತ್ತೆ ಏನು ಉಳಿದಿದೆ? ಬೆನ್ಝೀನ್. So it is a methoxy benzene, right? Which of the following is a least acidic? Least acidic ಯಾವಾಗ ಆಗುತ್ತೆ? electron donating group ಇರುವಾಗ. electron donating group ಫಿನಾಲ್ ಮೇಲೆ ಇದ್ರೆ acidic ಡಿಕ್ರೀಸ್ ಆಗುತ್ತೆ. ನೈಟ್ರೋ ಗ್ರೂಪ್ electron withdrawing group. ಫಿನಾಲ್ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್. ಕ್ಲೋರೋ ಅಂದ್ರೆ ಇಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಪ್ಯಾರಾಕ್ರೆಜಾಲ್ ಅಂದ್ರೆ ಫಿನಾಲ್ ಅದಕ್ಕೆ CH3 ಅಟ್ಯಾಚ್ ಆಗಿರುತ್ತೆ. CH3 electron donating, ಕರೆಕ್ಟ್ ಅಲ್ವಾ? electron donating ಇರುವಾಗ acidic ಕ್ಯಾರೆಕ್ಟರ್ ಡಿಕ್ರೀಸ್ ಆಗುತ್ತೆ. ಸೊ ಆನ್ಸರ್ ಈಸ್ ಆಪ್ಷನ್ ನಂಬರ್ 4 ಇಲ್ಲಿ. ಓಕೆ. Next question, Lucas test is associated with. Lucas test ಎಲ್ಲಿ ಬರುತ್ತೆ? ಆಲ್ಕೋಹಾಲ್ ಅಲ್ಲಿ ಬರುತ್ತೆ. To distinguish primary, secondary ಮತ್ತು tertiary alcohol. Phenol is treated with the reagent X forms tribromo derivative. Okay, tribromo derivative ಅಂದ್ರೆ ಇಲ್ಲಿ ನೋಡಿ. Okay, phenol reacts with the tribromo derivative, simple one. Okay, ಏನ್ ಬೇಕಿಲ್ಲಿ? ಯಾವ ಬ್ರೋಮಿನ್ reagent ಬೇಕು? Bromine in water. Water is a polar solvent, so easily gives a tribromo derivative here. Clear? The compound which gives turbidity immediately with Lucas reagent at room temperature is. ಯಾವ ಆಲ್ಕೋಹಾಲ್ ಈಸಿಲಿ ರಿಯಾಕ್ಟ್ ಆಗುತ್ತೆ ಲುಕಾಸ್ ರಿಯೇಜೆಂಟ್ ಗೆ? ಟರ್ಷರಿ ಅಲ್ವಾ? ಟರ್ಷರಿ ಆದ್ಮೇಲೆ ಸೆಕೆಂಡರಿ, ಸೆಕೆಂಡರಿ ಆದ್ಮೇಲೆ ಪ್ರೈಮರಿ. ಇಲ್ಲಿ ಟರ್ಷರಿ ಆಲ್ಕೋಹಾಲ್ ಯಾವುದು? ಟರ್ಷರಿ ಆಲ್ಕೋಹಾಲ್ is third is the answer. 2-methyl propan 2-ol ಸ್ಟ್ರಕ್ಚರ್ ಗೆ CH3 COH CH3 ಮತ್ತೆ CH3 ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಇದು. ಓಕೆ. ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ಪ್ರಾಡಕ್ಟ್ ದಟ್ ಯು ಹ್ಯಾವ್ ಟು ಐಡೆಂಟಿಫೈ ಮಾಡಬೇಕು. ಎಥನಾಲ್. ಸೊ ಎಥನಾಲ್ is a CH3 CH2OH. then it reacts with P-sulfide ರಿಯಾಕ್ಟ್ ಆಗದೆ ಏನಾಗುತ್ತೆ? OH ಅಂತ ತೆಗೆಯಬೇಕು. ಸೊ CH3 CH2Cl ಹಾಕಬೇಕು. ಅದರ ನಂತರ ಆಲ್ಕೋಹಾಲಿಕ್ KOH. Alcoholic KOH is known as the dehydrohalogenating agent. dehydrohalogenating agent ಅಂದ್ರೆ ಇಲ್ಲಿಂದ H ಮತ್ತೆ Cl ತೆಗಿಬೇಕು ಫ್ರಮ್ ನೇಬರಿಂಗ್ ಕಾರ್ಬನ್ ಆಟಮ್. ಆಗೇನ್ ಬರುತ್ತೆ? CH2 ಡಬಲ್ ಬಾಂಡ್ CH2 ಬರುತ್ತೆ. ಅದು ಕೂಡ ಆಲ್ಕಿನ್ ಆಗುತ್ತೆ, ಈಥೀನ್. After that it is treated with the sulfuric acid and then water. ಕರೆಕ್ಟಾ? ಮಾರ್ಕೋನಿಕಾಸ್ ರೂಲ್ ಯೂಸ್ ಮಾಡಿ H ಪ್ಲಸ್ ಮತ್ತೆ OH ಮೈನಸ್. ಕರೆಕ್ಟಾ? H ಪ್ಲಸ್ ಒಂದು ಕಡೆ ಬರುತ್ತೆ, OH ಇನ್ನೊಂದು ಕಾರ್ಬನ್ಗೆ ಹೋಗುತ್ತೆ. ಆಗೇನಾಗುತ್ತೆ? CH3 CH2OH ಆಗುತ್ತೆ. ಆಗೇನ್ ಬರುತ್ತೆ? ಫಸ್ಟ್ ಕಾಂಪೌಂಡ್ ಆಕ್ಚುಲಿ ಬಂದ್ಬಿಡುತ್ತೆ, ಸೇಮ್ ಕಾಂಪೌಂಡ್ ಇತರ ಆಲ್ಕೋಹಾಲ್ ನಮಗೆ ಬರುತ್ತೆ. ಓಕೆ. ಸೊ ಎಲ್ಲಿದೆ ಆನ್ಸರ್? ಆಪ್ಷನ್ ನಂಬರ್ 3 ಅಲ್ಲಿದೆ. ಆದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ? ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಅಂದ್ರೆ ಇದು CH3
idu CH2, idu OH. Correcta? So answer is option number 3. Which of the following compound is more acidic? Idu alcohol. Okay, alcohol is out of the list because phenols are more acidic compared to alcohol. Correcta? ಇಲ್ಲಿ ಆಲ್ಕೋಹಾಲ್ 3 ಇದೆ. ಒಂದು ನೈಟ್ರೋ ಗ್ರೂಪ್ ಇದೆ, ಒಂದು ಮೀಥೈಲ್ ಇದೆ, ಇನ್ನೊಂದು ಸಿಂಪ್ಲಿ ಫಿನಾಲ್ ಇದೆ. Phenol we can take that as standard one. Whenever electron withdrawing groups are there, acidic character increases. Whenever electron donating groups are there, acidic character decreases. Hagadre answer yavadu? First one is the answer. Correcta? Which of the following reagent cannot be used? Nodi, cannot be used to convert primary alcohol to aldehyde. Primary alcohol to aldehyde ಮಾಡುವಾಗ, alcohol to aldehyde ಮಾಡುವಾಗ mild oxidizing agent ಬೇಕು. ಕರೆಕ್ಟಾ? Chromium trioxanidase medium is a mild one. Potassium permanganate is a strong oxidizing agent. ಆಗೇನಾಗುತ್ತೆ? aldehyde ಇದ್ದದ್ದು ಕೂಡ carboxylic acid ಆಗುತ್ತೆ. ಅಂದ್ರೆ second one ಅನ್ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. So B is the answer. PCC is a mild one. Heating in the presence of copper heated. ಇದೇನು ಡಿಹೈಡ್ರೋಜಿನೇಟಿಂಗ್ ಏಜೆಂಟ್. ಅಂದ್ರೆ ಡಿಹೈಡ್ರೋಜಿನೇಟಿಂಗ್ ಏಜೆಂಟ್ ಅಂದ್ರೆ ಅದು ಆಕ್ಸಿಡೈಸ್ ಮಾಡುತ್ತೆ ಪ್ರೈಮರಿ ಆಲ್ಕೋಹಾಲ್ ಅನ್ನ ಆಲ್ಡಿಹೈಡ್ ಗೆ ಆಕ್ಸಿಡೈಸ್ ಮಾಡುತ್ತೆ. ಓಕೆ, ಆನ್ಸರ್ ಈಸ್ ಆಪ್ಷನ್ ನಂಬರ್ 2 here. Clear? Next question. When vapors of tertiary butyl alcohol are passed through heated copper, the product formed is heated copper. What is the use of ಡಿಹೈಡ್ರೋಜಿನೇಟಿಂಗ್ ಏಜೆಂಟ್? ಡಿಹೈಡ್ರೋಜಿನೇಟಿಂಗ್ ಏಜೆಂಟ್. ಡಿಹೈಡ್ರೋಜಿನೇಟಿಂಗ್ ಏಜೆಂಟ್ ಅಂದ್ರೆ ಇದು ಹೈಡ್ರೋಜನ್ ತೆಗೆಯುತ್ತೆ, ಅಂದ್ರೆ ಅದು ಆಕ್ಸಿಡೈಸ್ ಆಗಿ ಬಿಡುತ್ತೆ. ಪ್ರಾಡಕ್ಟ್ ಒಂದದು ಆಕ್ಸಿಡೈಸ್ ಆಗಿರುತ್ತೆ. ಇಲ್ಲೇನ್ ಕೊಟ್ಟಿದ್ದಾರೆ? ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಕೊಟ್ಟಿದ್ದಾರೆ. ಕರೆಕ್ಟಾ? ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂದ್ರೆ CH3 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 ಮೂರು ಸಲ ಸೇಮ್ ಕಾರ್ಬನ್ ಗೆ ಅಟ್ಯಾಚ್ ಆಗುತ್ತೆ OH ಅಲ್ಲಿ. ಕರೆಕ್ಟಾ? ರಿಮೆಂಬರ್, ದಿಸ್ ಇಸ್ ಅ ಟರ್ಷರಿ ಆಲ್ಕೋಹಾಲ್. ಪ್ರೈಮರಿ ಆಲ್ಕೋಹಾಲ್ ಇದ್ರೆ ಏನಾಗುತ್ತೆ? ಆಲ್ಡಿಹೈಡ್ ಆಗುತ್ತೆ. ಸೆಕೆಂಡರಿ ಆಲ್ಕೋಹಾಲ್ ಇದ್ರೆ ಏನಾಗುತ್ತೆ? ಕೀಟೋನ್ ಆಗುತ್ತೆ. ಅದೇ ಟರ್ಷರಿ ಆಲ್ಕೋಹಾಲ್ ಇರುವಾಗ ಏನಾಗುತ್ತೆ? ಆಕ್ಸಿಡೈಸ್ ಆಗಲ್ಲ, ಅದು ಡಿಹೈಡ್ರೇಟ್ ಮಾಡಿ ಬಿಡುತ್ತೆ. ಅಂದ್ರೆ ಇಲ್ಲಿಂದ ಒಂದು ಹೈಡ್ರೋಜನ್, ಈ ಕಾರ್ಬನ್ ಇಂದ ಒಂದು ಹೈಡ್ರೋಜನ್ ಮತ್ತೆ OH ಅಂದ್ರೆ ವಾಟರ್ ಅನ್ನು ತೆಗೀರಿ, ಅಂದ್ರೆ ಆಲ್ಕೀನ್ ಅನ್ನ ಮಾಡಿರಿ. CH2 ಡಬಲ್ ಬಾಂಡ್ CH3 CH3 ಕರೆಕ್ಟಾ? ಪ್ಲಸ್ ವಾಟರ್ ಆಗುತ್ತೆ. ಇಲ್ಲಿ ಡಿಹೈಡ್ರೋಜಿನೇಷನ್ ಆಗಲ್ಲ, ಡಿಹೈಡ್ರೇಷನ್ ಆಗಿಬಿಡುತ್ತೆ. ಓಕೆ, ರೈಟ್? ಇದು ಯಾವ ಕಾಂಪೌಂಡ್? ದಿಸ್ ಇಸ್ ಕಾರ್ಬನ್ ನಂಬರ್ 1, ದಿಸ್ ಇಸ್ ಕಾರ್ಬನ್ ನಂಬರ್ 2, ದಿಸ್ ಇಸ್ ಕಾರ್ಬನ್ ನಂಬರ್ 3. 2-methyl propene ಆಗಬೇಕಿತ್ತು. 2-methyl propene. Okay, answer is second one. You have to make correction here. So it is a 2-methyl propane is the answer, or isobutene is the answer. Isobutene. Okay, ಇದು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಸಿಲೆಬಸ್ ಅಲ್ಲಿ ಇದೆ. one of the important question here. Okay, right? Next question. Which of the following can be used to test the acidic nature ethanol? Remember student, carboxylic acid is a stronger acid compared to phenol. Phenol ಆದ್ಮೇಲೆ ಮತ್ತೆ ಬರೋದು ಎಥೆನಾಲ್ ಬರೋದು. ಆಯ್ತಾ? ಎಥೆನಾಲ್ ಅಂದ್ರೆ ಎಥೆನಾಲ್ ಇಂದ ಆಸಿಡ್ ಅನ್ನ, ಎಥೆನಾಲ್ ಇದೆ ಆಸಿಡ್, ಅದು ಬೇಸಿಟಿಗೆ ರಿಯಾಕ್ಟ್ ಆಗಬೇಕ್ರಿ, ಆ ಬೇಸ್ ಸ್ಟ್ರಾಂಗ್ ಆಗಿರಬೇಕು. ಓಕೆ, sodium bicarbonate is a weak base. Sodium carbonate is also weak base. You can't make it up. Blue litmus paper you can make it for carboxylic acid. Okay, but you can't even make it for the ethanol. So sodium metal is one of the strongest reducing agent or strongest base. Only the sodium metal reacts with the ethanol. Remaining will not react. Okay, so that's all for this alcohol, phenols and ethers chapter. Please do subscribe RD Chemistry YouTube channel. Please join Telegram channel and also follow the RD Chemistry Instagram account. Thank you for watching. Have a nice day.